ಇನ್ನು ರಾಸಾಯನಿಕ ಮಿಶ್ರಿತ ಬಣ್ಣ ಎರಚಿ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸುವರ್ಣಗಿರಿ ತಾಂಡದಲ್ಲಿ ಈ ಘಟನೆಯಾಗಿದೆ. ರಾಸಾಯನಿಕ ಮಿಶ್ರಿತ ಬಣ್ಣವನ್ನ ಎರಚಿ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸುವರ್ಣಗಿರಿ ತಾಂಡದಲ್ಲಿ ಈ ಘಟನೆ. ಬಸ್ ಹತ್ತುವಾಗ ಹಿಂದಿನಿಂದ ಬಂದ ಕೆಲ ಕಿಡಿಗೇಡಿಗಳಿಂದ ಇಂತಹ ಕೃತ್ಯವಾಗಿದೆ. ರಾಸಾಯನಿಕ ಮಿಶ್ರಿತ ಬಣ್ಣವನ್ನ ಎರಚಿದ್ದಕ್ಕೆ 8 ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಬಸ್ಗೆ ಹಾಗೂ ಬಸ್ ಹತ್ತುವಾಗ ಜಾಗದಲ್ಲಿ ಬಣ್ಣವನ್ನ ಹಚ್ಚಿದ್ದಾರೆ ಕಿಡಿಗೇಡಿಗಳು. ಹಾಗಾಗಿ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ. ಎದೆನೋವು, ಉಸಿರಾಟ ತೊಂದರೆಗಳಿಂದ ಬಳಲ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಜೊತೆಗೆ ಆ ವಿದ್ಯಾರ್ಥಿಗಳನ್ನ ಗದಗ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಪರೀಕ್ಷೆ ಇದೆ, ಬಣ್ಣ ಎರಚಬೇಡಿ ಎಂದು ಕೇಳಿಕೊಂಡ್ರು ಕೂಡ ಕಿಡಿಗೇಡಿಗಳು ಬಿಟ್ಟಿಲ್ಲ. ಜೊತೆಗೆ ಬಣ್ಣದೊಂದಿಗೆ ಸಗಣಿ, ಮಣ್ಣು, ಮೊಟ್ಟೆ ಮತ್ತು ಫಿನೈಲ್ ಕೂಡ ಗೊಬ್ಬರ ಸೇರಿದಂತೆ ರಾಸಾಯನಿಕ ಮಿಶ್ರಿತ ಬಣ್ಣವನ್ನ ಎರಚಿದ್ದಾರೆ. ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಬಸ್ ಒಳಗೆ ನಾವು ದಿನ ಬಸ್ಸಿಗೆ ಹೋಗ್ತೀವಿ ಸರ್. ಸ್ಕೂಲಿಗೆ ನಾವು ಬರ್ತಿದ್ವಿ ಸರ್, ಸ್ಕೂಲ್ ಒಳಗೆ ಬರ್ತಿದ್ವಿ ಸರ್. ಬರೋ ಮುಂದೆ ಬಸ್ ಒಳಗೆ ಹತ್ತಿ ಬರ್ತಿದ್ವಿ ಸರ್. ಆಗ 10-15 ಜನ ಬಣ್ಣ ಗಿಣ್ಣ ಎಲ್ಲ ಸೇರಿಸ್ಕೊಂಡು ಕೆಮಿಕಲ್ಸು ಮತ್ತು ಬಣ್ಣ, ಪಿನೋಯಿಲ್, ಸೇರೆ ಮತ್ತು ತತ್ತಿ ಅವನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ, ಪೇಂಟ್ ಅವನ್ನೆಲ್ಲ ಮಿಕ್ಸ್ ಮಾಡಿ ತಗೊಂಡು ಹೋಗಿ ನಮ್ಮ ಮೇಲೂ ಎಸೆದ್ರು ಸರ್ ಅವರು. ಅವಾಗ ಅಷ್ಟೊಂದೇನು ಬರಲಿಲ್ಲ ಸರ್ ಅದು. ಆಮೇಲೆ ಸ್ವಲ್ಪ ಮುಂದೆ ಪೊಲೀಸ್ ಸರ್ ನಿಂತಿದ್ರು ಸರ್ ಇಬ್ಬರು. ಅಲ್ಲೊಂದು ಅಂಗಡಿ ಇತ್ತು ಸರ್, ಅದು ಸ್ಟಾಪ್ ಮಾಡಿದ್ರು ಸರ್. ಎಲ್ಲ ಚಲ್ಲಿದೆಲ್ಲ ಒರೆಸ್ಕೊಂಡ್ವಿ ಸರ್. ಅದೇನು ಹಬ್ಬದ ಬಿಡು ಏನಾಗಲ್ಲ ಅಂತ ಒರೆಸ್ಕೊಂಡ್ವಿ ಸರ್. ಆಮೇಲೆ ಬಸ್ ಬಿಟ್ರಿ ಸರ್. ಭಾಳ ತ್ರಾಸ ಆಯ್ತು ಸರ್. ಬಾಗಿಲ ಹತ್ರ ನಿಂತು ಬಂದ್ವಿ ಸರ್, ಗಾಳಿ ಬರ್ಬೇಕಂತ. ಆಮೇಲೆ ಸ್ವಲ್ಪ ಮುಂದೆ ಹೋಗಿ ಸರ್, ದೊಡ್ಡೂರಂತ ಊರಿತ್ತು ಸರ್, ಅಲ್ಲಿ ಹೋಗಿ ಬೇರೆ ಬಸ್ ಬಂದಿತ್ತು ಸರ್. ಆ ಸ್ಮೈಲ್ ನೋಡಿ ಏರೋಕ್ಕಾಗಲಿಲ್ಲ ಸರ್. ಆ ಬಸ್ ಒಳಗೆ ಬೇರೆ ಬಸ್ ಹತ್ತಿದ್ವಿ ಸರ್. ಆ ಅಂಕಲ್ಲು ಮತ್ತು ಕಂಡಕ್ಟ್ರ್ ಮತ್ತು ಡ್ರೈವರ್ ಅವರು ನಮಗೆ ಜ್ಯೂಸು, ಲಿಂಬೆಹಣ್ಣವನ್ನೆಲ್ಲ ತಂದು ಕೊಟ್ರು ಸರ್. ಅವ್ರದ್ದೇನು ತಪ್ಪಿಲ್ಲ ಸರ್, ನಮ್ಮೂರು ಅಣ್ಣಾರ್ದು ತಪ್ಪು ಸರ್ ಎಲ್ಲ. ಅದಕ್ಕೆ ಸರ್ ಅವ್ರು ಮುಂದೆ ಬಂದ್ವಿ ಸರ್. ನಾವು ಮುಂದೆ ಬಂದಮೇಲೆ ಬೇರೆ ಬಸ್ಸಿಗೆ ಹತ್ತಿದ್ವಿ ಸರ್. ಗಾಳಿ ಒಳಗೆ ನಮ್ಗೇನು ಪ್ರಾಬ್ಲಮ್ ಆಗಲಿಲ್ಲ ಸರ್. ಅಲ್ಲಿ ಕಿಟಕಿ ಇತ್ತು ಸರ್, ಮತ್ತು ಡೋರ್ ಒಳಗೆ ನಿಂತು ಬಂದ್ವಿ ಸರ್. ಏನು ಅಂತ ಪ್ರಾಬ್ಲಮ್ ಆಗಲಿಲ್ಲ ಸರ್. ಆಮೇಲೆ ಸ್ವಲ್ಪ ಸ್ಕೂಲ್ ಬಂದು ಸರ್. ಸ್ಕೂಲ್ ಬಂದಮೇಲೆ ಇಳಿಯೋಕೆ ತ್ರಾಸ ಆಯ್ತು ಸರ್. ಅಂದರೂ ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿ ಕರ್ಕೊಂಡು ಹೋದ್ರು ಸರ್ ನಮಗೆ. ಅದು ಘಟನೆ ಆಗಿದ್ದು 8-9 ಜನಕ್ಕೆ ಸರ್ ನಮಗೆ. ಅದರೊಳಗೆ 4 ಜನಕ್ಕೆ ನಮ್ಗೆ ತುಂಬ ಅಂದರೆ ತುಂಬ ಪೆಟ್ಟಾಗಿದೆ ಸರ್. ಅವ್ರಿಗೆ ಗೇಟ್ ಹತ್ರ ಹೇಳಿದ ತಕ್ಷಣ ನಮ್ಗೆ ಸಹಿಸ್ಕೊಳಕ್ಕೆ ಆಗಲಿಲ್ಲ ಸರ್. ಆಗ ನಾವು ತುಂಬ ತ್ರಾಸ ಮಾಡಿದ್ವಿ ಸರ್. ನಮ್ಮ ಸ್ಕೂಲ್ ಸರ್ ಅವ್ರು ಬಂದು ಎಲ್ಲ ದವಾಖಾನೆ ಕರ್ಕೊಂಡು ತೋರಿಸಿದ್ರು ಸರ್. ಹಾಂ ಸರ್, ಎದೆ ತುಂಬ ನೋಯ್ತಿದೆ ಸರ್. ಆಗಲ್ಲಿ ಸ್ವಲ್ಪ ನೋಯ್ತಿದೆ ಸರ್, ಈಗ ಆರಾಮಿದೆ ಸರ್. ಆದರೂ ತುಂಬ ಅಂದರೆ ತುಂಬ ದುಃಖ ಆಗಿದೆ ಸರ್. ಅಂಥ ಪರಿಸ್ಥಿತಿ ಮಾಡಬಾರ್ದು ಅಂತ ಹೇಳ್ತಾ ಅಷ್ಟು ಮಾಡಿದವ್ರು ನಮ್ಮ ಊರಲ್ಲೇ ಸರ್. 3 ಜನ ದೋಸ್ತೇ ಗೊತ್ತಿದೆ ಸರ್ ಪ್ರಾಬ್ಲಮ್ ಮಾಡಿದ್ದು ಸರ್. ಬಸ್ ಒಳಗೆ ನಾವು ದಿನ ಬಸ್ಸಿಗೆ ಹೋಗ್ತೀವಿ ಸರ್ ಸ್ಕೂಲಿಗೆ.